ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಸರ್ವಲೋಕವನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ಪರಮ ತಂದೆಯಾದ ದೇವರೇ, ನಿಮಗೊಂದನೆಗಳು, ಕೃತಜ್ಞತೆಗಳು ತಂದೆ. ಇಲ್ಲಿವರೆಗೂ ಹಾಡಿನ ಮೂಲಕ ನಿಮ್ಮ ಮಹಿಮೆ ಪಡಿಸಿದ್ದೇವೆ ತಂದೆ. ತಂದೆಯಾದ ದೇವರೇ, ನಮ್ಮ ಪ್ರಾರ್ಥನೆ ಕೂಡಿ ಬಂದಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿರಿಯರಿಗೂ, ಸ್ತ್ರೀಯರಿಗೂ, ಪುರುಷರಿಗೂ, ಯೌವನಸ್ಥರಿಗೂ ಮತ್ತು ನನಗೆ ಸಮಯ ಕೊಟ್ಟಂಥ ಸಭಾಪಾಲಕರಿಗೂ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆ ತಿಳಿಸ್ತಾ ಇದ್ದೇನೆ. ಪ್ರಿಯರೇ, ದೇವರ ಕೃಪೆ ಮೂಲಕ ಮತ್ತೊಂದು ಆವರ್ತಿ ನಿಮ್ಮ ಊರಿಗೆ ಬಂದು ವಾಕ್ಯ ಹೇಳುವುದಕ್ಕೆ ದೇವರು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಪ್ರಿಯರೇ, ನಾವು ದೇವರ ವಾಕ್ಯ ಸ್ವಲ್ಪ ಹೊತ್ತು ಕೇಳಿಕೊಳ್ಳೋಣ. ಯಾಕಂತಂದರೆ ಇಲ್ಲಿವರೆಗೂ ದೇವರಿಗೆ ಹಾಡಿನ ಮೂಲಕ ಮಹಿಮೆ ಪಡಿಸಿದ್ದೇವೆ. ಸ್ವಲ್ಪ ಹೊತ್ತು ದೇವರ ವಾಕ್ಯ ನಾವು ಆಲೋಚನೆ ಮಾಡಿಕೊಂಡು ನಾವು ಈ ಕೂಟ ಮುಕ್ತಾಯ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ನಾವು ವಾಕ್ಯ ಕೇಳಿದವರಾಗಿದ್ದೇವೆ. ಯಾಕಂದರೆ ಶುಕ್ರವಾರ ದಿನ ಕೇಳಿದ್ದೇವೆ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತರ ಚರಿತ್ರೆ, ಯೇಸು ಕ್ರಿಸ್ತರು ಏನೇನು ಈ ಲೋಕದಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಎಲ್ಲ ಪ್ರತಿಯೊಂದು ಕೇಳಿಕೊಂಡು, ಪ್ರಿಯರೇ, ಯೇಸು ಪ್ರಭು ಈ ಲೋಕದಲ್ಲಿದ್ದಾಗ ಅನೇಕ ಅನೇಕ ಕಾರ್ಯಗಳನ್ನು ಅವ್ರು ಹೇಳಿದಂಥ ಪ್ರತಿಯೊಂದೊಂದು ಮಾತುಗಳು ದೂರ ಇರಲಿ. ಓಕೆ ಪ್ರಿಯರೇ, ಯೇಸು ಪ್ರಭು ಈ ಭೂಲೋಕದಲ್ಲಿದ್ದಾಗ ಅನೇಕ ವಿಷಯಗಳು ದೇವರಿಗೆ ಗೊತ್ತಿದ್ದು ಪ್ರಿಯರೇ. ಯಾವ ವಿಷಯದಲ್ಲಿ ಅಂತಂದರೆ, ನನಗೆ ಹೆಂಗೂ ಸಿಲ್ಬೆಗೆ ಹಾಕ್ತಾರ, ನನ್ನ ರಕ್ತದ ಮೂಲಕ ಪಾಪ ವಿಮೋಚನೆ ಅದನ್ನುವಂಥ ಪ್ರತಿಯೊಂದೊಂದು ಮಾತು ಯೇಸು ಪ್ರಭುವಿಗೆ ಗೊತ್ತಿದ್ದು ಪ್ರಿಯರೇ. ಯಾಕೆ ಗೊತ್ತಿತ್ತಂದಾಗ, ಯೇಸು ಪ್ರಭು ವಿಷಯದಲ್ಲಿ ಅನೇಕ ಪ್ರವಾದನೆಗಳಿದ್ದು ಪ್ರಿಯರೇ. ಏನ್ರಿ, ಅನೇಕ ಪ್ರವಾದನೆಗಳು ಯೇಸು ಕ್ರಿಸ್ತರ ಮೂಲಕ ಇದ್ದು ಪ್ರಿಯರೇ. ಅದಕ್ಕೆ ಅನೇಕರು ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ದೇವರು ಯೇಸು ಕ್ರಿಸ್ತರ ದೇವರಾಗಿದ್ದರೆ ಯಾಕೆ ಸಿಲ್ಬೆ ಮೇಲೆ ಪ್ರಾಣ ಕೊಟ್ಟರು, ಅವರು ದೇವರಾಗಿದ್ದರೆ ಇಳಿದು ಬರಬೇಕಿತ್ತಲ್ಲ ಅಂಥೇಳಿ ಅನೇಕರು ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಯಾಕಂದರೆ ಹೊರಗಿನ ಜನರು ಯೇಸು ಕ್ರಿಸ್ತರ ನಂಬಲ್ದವರು ಈ ರೀತಿ ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಓಕೆನಾ. ಯೇಸು ಕ್ರಿಸ್ತರಲ್ಲಿ ಮಹಾಶಕ್ತಿ, ಯೇಸು ಕ್ರಿಸ್ತರು ದೇವರು, ಅವರು ಯಾಕೆ ಸಿಲ್ವೆ ಮೇಲೆ ಪ್ರಾಣ ಕೊಡಬೇಕಾಗಿತ್ತು ಅಂತೇಳಿ ನಾವು ಆಲೋಚನೆ ಮಾಡಿದಾಗ ನಾವು ಹಿನ್ನೆಲೆ ನಮಗೆ ಗೊತ್ತಾಯಿತು ಅಂತಂದ್ರೆ ಯಾರು ಆ ರೀತಿ ಮಾತಾಡ್ಲಿಕ್ಕಾಗಲ್ಲ ಪ್ರಿಯರೇ. ಅದಕ್ಕೆ ಯೇಸು ಪ್ರಭು ಈ ಲೋಕದಲ್ಲಿ ಬಂದು ನಮಗೋಸ್ಕರ ಅನೇಕ ಕಷ್ಟಗಳನ್ನು ತಾಳಿಕೊಂಡು ಸತ್ತು 3ನೇ ದಿನದಲ್ಲಿ ಹೇಳ್ತಾರೆ ಪ್ರಿಯರೇ. ಇವತ್ತು ನಾವು ಆಚರಣೆ ಮಾಡುವಂಥದ್ದೇನ್ರಿ, ಯೇಸು ಪ್ರಭು ಸತ್ತಿ ಎದ್ದಿದ ದಿನ ಅಂತೇಳಿ ನಾವೆಲ್ಲರೂ ಪ್ರತಿಯೊಬ್ಬರು ಆಚರಣೆ ಮಾಡ್ತೀವಲ್ಲರಮ್ಮ. ಪ್ರತಿಯೊಬ್ಬರು ಇವತ್ತು ನೋಡ್ರಿ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕ್ರೈಸ್ತರಿದ್ದಾರೋ ಇವತ್ತೊಂದು ದಿನ ಏನು ಮಾಡ್ತಾರೆ, ಅವರು ಪ್ರತಿಯೊಬ್ಬರು ಸಭೆಯಾಗಿ ಕೂಡುವಂಥದ್ದು, ಆರಾಧನೆ ಮಾಡುವಂಥದ್ದು ಮಾಡ್ತಾ ಇರ್ತಾರೆ ಪ್ರಿಯರೇ. ಓಕೆನಾ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಆಲೋಚನೆ ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ ಓದುವಂಥವ್ರು ಓದ್ಲಕ್ಕೆ ಪ್ರಯತ್ನ ಮಾಡಿರಿ, ಓದ್ಲಕ್ಕೆ ಬರಲ್ದವ್ರಿಗೆ ಕೇಳುವುದಕ್ಕೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 'ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಆ ಸ್ತ್ರೀಯರು ಸಭೆಯ ಹಿರಿಯರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಕೊಳ್ಳುವಾಗ ಆ ಪುರುಷರು ಅವರಿಗೆ, ಸತ್ತರೊಳಗೆ ಬದುಕಿರುವುದನ್ನು ಹುಡುಕೋದೇಕೆ ಅಂತ ಕೇಳ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಏನು ಸಂದರ್ಭ ಗೊತ್ತಾಗದು ಪ್ರಿಯರೇ. ಸ್ತ್ರೀಯರು ಯಾವ ರೀತಿ ಯೇಸು ಕ್ರಿಸ್ತರು ಶುಕ್ರ ದಿನ ತೀರು ಹೋಯ್ತಾರ, ಅದೇ ನಂತರ ಅವರಿಗೆ ಸಮಾಧಿಯಲ್ಲಿ ಇಟ್ಟಾಗ ಬೆಳಗ್ಗೆ ಜಾಬದಲ್ಲಿ ಸಮಾಧಿ ನೋಡುವುದಕ್ಕೆ ಹೋಯ್ತಾರೆ ಪ್ರಿಯರೇ. ಯಾಕಂತಂದರೆ ಶುಕ್ರವಾರ ಆದ ನಂತರ ಸಬ್ಬತ್ ದಿನದಲ್ಲಿ ಇಸ್ರಾಯೇಲ್ ಜನರು ಏನು ಕೆಲಸ ಮಾಡಬಾರ್ದು ಪ್ರಿಯರೇ. ಅಂತಂದ್ರೆ ಆ ದಿನ ಏನು ಮಾಡಬೇಕು, ದೇವರಿಗೆ ಆರಾಧನೆ ಮಾಡುವಂಥ ದಿನ. ಅದಕ್ಕೋಸ್ಕರ ಅವರು ಸಬ್ಬತ್ ದಿನದಲ್ಲಿ ಏನು ಕೆಲಸ ಮಾಡದೆ ದೇವರಿಗೆ ಆರಾಧನೆ ಮಾಡಿ ಭಾನುವಾರ ಬೆಳಗ್ಗೆ ಏನು ಮಾಡ್ತಾರೆ ಪ್ರಿಯರೇ, ಸಮಾಧಿ ಬಳಿಗೆ ಹೋಗ್ತಾರೆ. ಯಾರು? ಸ್ತ್ರೀಯರು ಹೋಗ್ತಾರೆ ಪ್ರಿಯರೇ. ಹೋದಾಗ ಯೇಸು ಪ್ರಭು ಹೇಳಿದಂಥ ಮಾತೇನು ಅಂತಂದರೆ, ನಾನು ಸತ್ತಿ 3ನೇ ದಿನದಲ್ಲಿ ನಾನು ಹೇಳ್ತೆ ಅನ್ನುವಂಥ ಮಾತು ಪ್ರಿಯರಾದ ದೇವ್ರ ಮಕ್ಕಳಿರ ಅವ್ರಿಗೆ ಜ್ಞಾಪಕ ಇರಲ್ದ್ರಿ. ಯಾರಿಗೆ ಜ್ಞಾಪಕ ಇರಲ್ದು? ಅಲ್ಲಿರುವಂಥ ಜನರಿಗೆ ಜ್ಞಾಪಕ ಇರಲ್ದ್ರಿ. ಅವಾಗ ಅವರು ಸಮಾಧಿ ಬಳಿಗೆ ಹೋಗುವಾಗ ಅವಾಗ ಯೇಸು ಪ್ರಭು ಅಲ್ಲಿ ಹರರಿ ಯೇಸು ಪ್ರಭು ಇಲ್ಲ ಪ್ರಿಯರೇ. ಯಾಕೆ ಯೇಸು ಪ್ರಭು ಇಲ್ಲ ಅಂದಾಗ, ಯೇಸು ಕ್ರಿಸ್ತರು ಸತ್ತಿ 3ನೇ ದಿನದಲ್ಲಿ ಹೇಳ್ಬೇಕಾಗಿದೆ ಪ್ರಿಯರೇ. ಯಾಕೆ ಹೇಳ್ಬೇಕಾಗಿದೆ ಅಂಥೇಳಿ, ಯೇಸು ಪ್ರಭು ಮತ್ತೆ ಏನಾಗಬೇಕು, ನಾವು ತೀರಿದ ನಂತರ ನಮಗೂ ಒಂದು ಲೋಕ ಅದ ಪ್ರಿಯರೇ.
ಮಾನವರು ಪ್ರತಿಯೊಬ್ಬರಿಗೆ ಈ ಒಂದು ನಮಗ್ ಬಿ ಸತ್ತ ನಂತರ ನಮ್ಮದು ಜೀವಿತ ಮುಗಿದು ಹೋಗಲ್ದು. ಯಾಕಂದ್ರೆ ಸತ್ತ ನಂತರ ಮತ್ತೆ ಯೇಸು ಪ್ರಭು ಬಂದಾಗ ನಮ್ಗೆ ನಿತ್ಯ ಜೀವ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ ಪ್ರಿಯ. ಅದೇ ಪ್ರಕಾರ ಇನ್ನೊಮ್ಮೆ ಹೋದ್ರೆ ಅದೇ ವಚನ, ಆ ಸ್ತ್ರೀಯರು ಸಭೆ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಕೊಂಡಿರುವಾಗ ಆ ಪುರುಷನು ಅವರಿಗೆ, ಸತ್ತರೊಳಗೆ ಬದುಕಿರುವುದನ್ನು ಹುಡುಕುವುದೇನು? ಅಂದ್ರೆ ಸತ್ತವರೊಳಗ ಯೇಸು ಪ್ರಭು ಆಲ್ರೆಡಿ ಎದ್ದರನ್ನುವಂಥ ಮಾತು ಅಲ್ಲಿರುವಂಥ ಪುರುಷರು ಅಂದ್ರೆ ದೇವದೂತರು ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಆ ಪುರುಷರು ಅವರಿಗೆ, ಸತ್ತರೊಳಗೆ ಬದುಕಿರುವುದನ್ನು ಹುಡುಕುವುದೇ ಏನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಏನು ಹೇಳ್ತಾ ಇದ್ದಾರೆ ಪ್ರಿಯರೇ? ಯೇಸು ಪ್ರಭುಗೆ ಯಾವ ರೀತಿ ನೀವು ಸಮಾಧಿಯಲ್ಲಿ ಇಟ್ಟಿರೋ ಅವರು ಇಲ್ಲಿ ಇಲ್ಲ, ಎದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಇವತ್ತು ನಾವು ಪ್ರತಿಯೊಬ್ಬರು ಅದೇ ಹಬ್ಬ ಆಚರಣೆ ಮಾಡ್ತಿದ್ದೇವಲ್ಲ ಪ್ರಿಯರೇ. ಯೇಸು ಪ್ರಭು ಸತ್ತಿ 3ನೇ ದಿನದಲ್ಲಿ ಥರ ಪ್ರಿಯರಾದ ದೇವರ ಮಗ. ಪ್ರತಿಯೊಬ್ಬರು ಈ ಕಡೆ ಗಮನಿಸಬೇಕು, ಯಾಕಂದ್ರೆ ನಾನು ಜಾಸ್ತಿ ಸಮಯ ತಗೊಂಬಲ್ಲ, ಒಂದು 10-15 ಮಿನಿಟ್ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ ಪ್ರಿಯರೇ. ಓಕೆ, ಅದೇ ಮತ್ತಾಯನ ಬರೆದ ಸುವಾರ್ತೆ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 62ನೇ ವಚನ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ. ಹಾಂ ರೀ, ಹಾಂ ರೀ, ಹಾಂ ರೀ, ತಾನು 3 ದಿನದ ಮೇಲೆ ಹೇಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಸಾಕ್ಬಿಡಿ. ಇಲ್ಲಿ ಏನು ಸಂದರ್ಭ ಗೊತ್ತಲ್ಲದು ಪ್ರಿಯರೇ, ಆ ಕಾಲದಲ್ಲಿ ಅನೇಕರಿಗೆ ಏನು ಅಂತಂದ್ರೆ ಯೇಸು ಪ್ರಭು ಹೇಳಿದಂಥ ಮಾತೇನು ಅಂದ್ರೆ, ನಾವು ಒಂದಿನ ಸತ್ತಿ 3ನೇ ದಿನ ಹೇಳ್ತೆ ಅಂದಾಗ ಇಲ್ಲಿ ಸಂದರ್ಭ ಏನು ಗೊತ್ತಾಗತ್ತದ. ಅವ್ರು ಏನು ಮಾಡ್ತಾರ ಅಂತಂದ್ರ, ಈ ಹೋದ್ರ ಮೇಲೆ ಇನ್ನೊಮ್ಮೇಳಿ, ಮರುದಿನ ಅಂದರೆ 7ನೇ ದಿನದ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದಾಗ ತಾನು 3 ದಿನದ ಮೇಲೆ ಹೇಳುತ್ತೇನೆ ಎಂದು ಹೇಳಿ. ಅಂದ್ರೆ ಪ್ರಿಯರೇ, ಯೇಸು ಪ್ರಭು ಹೇಳಿದಂಥ ಮಾತು ನಾನು ಸತ್ತ ನಂತರ 3 ದಿನದಲ್ಲಿ ಹೇಳುತ್ತೇನೆ ಅಂದಾಗ, ಯಾಕಂದ್ರೆ ಅಲ್ಲಿ ನಡೆದಂಥ ಘಟನೆ ಏನು, ಫರಿಸಾಯರು ಇವರೆಲ್ಲ ಏನು ಮಾಡಬೇಕು, ಅವ್ರ ಸಮಾಧಿ ಏನು ಮಾಡಬೇಕು, ಭದ್ರವಾಗಿ ಏನು ಮಾಡಬೇಕು, ಮುದ್ರೆ ಹಾಕಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಪ್ರಿಯರೇ. ಯಾಕೆ ಅಂದ್ರೆ ಅವ್ರಿಗೊಂದು ಭಯ. ಯೇಸು ಪ್ರಭು ಎದ್ದುರಂದಾಗ ಪ್ರತಿಯೊಬ್ಬರು ಯೇಸು ಕ್ರಿಸ್ತರಿಗೆ ನಂಬ್ತಾರ, ಪ್ರತಿಯೊಬ್ಬರು ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಹಿಂಬಾಲಕರಾಗ್ತಾರ ಅಂತ ಹೇಳಿ ಅವ್ರಿಗೆ ಭಯ ರೀ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ಇದಕ್ಕೆ ಸಮಾಧಿ ಏನು ಮಾಡಬೇಕು, ಭದ್ರವಾಗಿ ಮುದ್ರೆ ಹಾಕಬೇಕು. ಮುದ್ರೆ ಹಾಕ್ಬೇಕಂತಂದಾಗ ಇದಕ್ಕೆ ಮುದ್ರೆ ಹಾಕ್ದೇವು ಅಂತಂದ್ರೆ ಹೊರಗೆ ಬರ್ಲಾಕ ಚಾನ್ಸ್ ಇರಲ್ಲ ಅಂತೇಳಿ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಅವ್ರು ಭೌತಿಕವಾಗಿ ಆಲೋಚನೆ ಮಾಡ್ತಾರೆ. ಯೇಸು ಪ್ರಭು ಅವ್ರು ಯಾವಾಗ ಎದ್ದು ಬಂದಾರೋ ಯಾರಿಗೆ ಗೊತ್ತಾಗಿಲ್ಲ ಪ್ರಿಯರೇ. ಹಂಗೆ ಕೆಳಗಿನ ವಚನ ಹೋದ್ರ ಮೇಳಿ 23ನೇ ವಚನ ಹೋದ್ರ ಮೇಳಿ, ದೊರೆ, ಆ ಮೋಸಗಾರನು ಬದುಕಿದಾಗ ತಾನು 3 ದಿನದ ಮೇಲೆ ಹೇಳುತ್ತಾನೆ ಅಂತ ಹೇಳಿದನು. ಅಂದ್ರೆ ಯೇಸು ಕ್ರಿಸ್ತರು ಏನು ಹೇಳಿದ್ದಾರೋ ಅದು ಮಾಡಿ ತೋರಿಸಿದ್ದಾರೆ ಪ್ರಿಯರೇ. ಯೇಸು ಪ್ರಭು ಸಾಯೋದಕ್ಕಿಂತ ಮೊದಲು ಹೇಳಿದ್ದಾರೆ, ನಾನು ನನಗೆ ಅನೇಕ ಹಿಂಸೆ ಆಯ್ತದ, ನನಗೆ ಜನರು ನಿಂದೆನೆ ಮಾಡ್ತಾರ, ಮತ್ತು ನಾನು ಸತ್ತ ನಂತರ 3 ದಿನದಲ್ಲಿ ಹೇಳುತ್ತೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಿಯ. ಇವತ್ತು ಒಮ್ಮೆ ನೀವು ಆಲೋಚನೆ ಮಾಡಿರಿ, ಇವತ್ತು ಸಾಯುವಂಥ ವ್ಯಕ್ತಿ, ಇವತ್ತು ಅನೇಕ ಒಂದು ಕಷ್ಟದಲ್ಲಿ ಇದ್ದಂಥ ವ್ಯಕ್ತಿ ಅವ ಸಾಯುವಂಥ ಸ್ಥಿತಿಯಲ್ಲಿ ಇದ್ದಾಗ ಅವ ಬದುಕಿದ್ರಿಂದ ನಾವು ಯಾವ ರೀತಿ ಹೋಗ್ತೇವೆ ರೀ ಪ್ರಿಯರೇ, ಅವನಿಗೆ ಅರೆ ಸಾಯ್ತಾ ಬಚಶನ್ ರೀ ಅಂತೇಳಿ ಅನೇಕರ ಮುಂದೆ ಹೇಳ್ತೇವೆ ಪ್ರಿಯರೇ. ನಾವು ಈ ಏನೇ ಆಕ್ಸಿಡೆಂಟ್ ಬಿ ಆಯ್ತು ಅಂತ ತಿಳ್ಕೊರಿ, ಏನೋ ಅನೇಕ ಭಯಂಕರವಾದಂಥ ಅಪಘಾತ ನಡೆದ ನಂತರ ಏನಂತೀವಿ ನಾವೆಲ್ಲ, ಅರೆ ಅವ ಸಾಯ್ತಾ ಬಚಶನ್ ರೀ, ಅನೇಕ ಹಾಸಿಗೆ ಮೇಲೆ ಇದ್ದಾವ ಬಚಶನ್ ರೀ, ಆ ರೀತಿ ನಾವು ಅಂತೀವಿ. ಯೇಸು ಪ್ರಭು ಆದರೂ ಸತ್ತಿ 3ನೇ ದಿನದಲ್ಲಿ ಪ್ರಿಯರೇ ಎದ್ದು ಬಂದು ಮತ್ತೆ ಅನೇಕ ಸಾಕ್ಷಿಗಳಾಗಿ ಹೇಳಿ ಮತ್ತು ಪರಲೋಕಕ್ಕೆ ಹೋಗ್ತಾರೆ ಪ್ರಿಯರೇ. ಯಾಕೆ ಇವೆಲ್ಲ ಸಂದರ್ಭ ಅಂತೇಳಿ, ನಮ್ಮ ಪಾಪ ಅಪರಾಧಗೋಸ್ಕರ ಯೇಸು ಪ್ರಭು 1ನೇ ಶತಮಾನದಲ್ಲಿ ಬಂದು ಪ್ರಿಯರೇ ಗ್ರಂಥದಲ್ಲಿ ಏನೇನು ಬರೆಯಲ್ಪಟ್ಟಿದ್ದು ವಿಷಯಗಳು ಅವನು ಇವೆಲ್ಲವನ್ನು ನೆರವೇರಿಸಿ ಪರಲೋಕಕ್ಕೆ ಹೋಗ್ತಾರೆ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತರು ಮಹಾಶಕ್ತರು. ಅಂದರೆ ಅನೇಕರು ಏನು ಈ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕರು ಯೇಸು ಕ್ರಿಸ್ತರ ಮೇಲೆ ನಿಂದನೆ ಹಾಕ್ತಾರೆ ಪ್ರಿಯರೇ. ಯಾಕೆ ಇವರು ಸತ್ತರು, ಯಾಕೆ ರಕ್ತ ಸುರಿಸಿದ್ರು, ರಕ್ತ ಇಲ್ಲದೇ ಮನುಷ್ಯನಿಗೆ ಪಾಪ ಪರಿಹಾರ ಇಲ್ಲ ಪ್ರಿಯರೇ.
ಯಾಕಂತಂದ್ರೆ ರಕ್ತ ಇಲ್ಲದೆ ಪಾಪ ಪರಿ ಹಳೆ ಈಗ ನೋಡ್ರಿ ಅನೇಕರು ಅನ್ಯರು ಏನು ಮಾಡ್ತಾರೆ ಪ್ರಿಯರೇ, ದೇವಸ್ಥಾನಕ್ಕೆ ಹೋದಾಗ ಕುರಿ ಕೊಯ್ಯುವಂಥದ್ದು, ಕೋಳಿ ಕೊಯ್ಯುವಂಥದ್ದು, ಅನೇಕ ಬಲಿ ಕೊಡ್ತಾ ಇರ್ತಾರೆ. ಯಾಕೆ ಬಲಿ ಕೊಡ್ತಾರೆ ಅಂತಂದ್ರೆ ರಕ್ತದ ಮೂಲಕ ನಮ್ಮ ಪಾಪ ತೊಳ್ಕೋತೇವೆ ಅಂತೇಳಿ ಕೊಡ್ತಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ಯೇಸು ಪ್ರಭು ರಕ್ತದ ಮೂಲಕ ಯಾಕಂದ್ರೆ ಅವ್ರು ಪರಿಶುದ್ಧರು, ದೋಷವಿಲ್ಲದವರು, ಅವರು ಯಾವುದು ಪಾಪ ಮಾಡದಂತ ದೇವರ ಪ್ರಿಯರೇ. ಅವರು ನಮಗೋಸ್ಕರ ರಕ್ತವನ್ನು ಕೊಟ್ಟು ಸತ್ತು 3ನೇ ದಿನದಲ್ಲಿ ಹೇಳ್ತಾರೆ ಪ್ರಿಯರೇ. ಅದು ಆ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾವು ಆಚರಣೆ ಮಾಡುವಾಗ ನಾವು ಯಾವ ರೀತಿ ಬದುಕಬೇಕಾಗಿದೆ? ನಾವು ಅವ್ರದ್ದು ಹಿಂಬಾಲಕರೆಲ್ಲರೂ ಯೇಸು ಕ್ರಿಸ್ತರ ಅನುಯಾಯಿಗಳಾಗಿದ್ದೇವಲ್ಲ ಪ್ರಿಯರೇ. ನಾವು ದೇವರು ಸಂತೋಷ ಪಡುವ ರೀತಿಯಲ್ಲಿ ಬದುಕಿದೇವು ಅಂತಂದ್ರೆ ದೇವರು ಸಂತೋಷ ಪಡ್ತಾರೆ ಪ್ರಿಯರೇ. ಓಕೆ, ಅದೇ ಮಾರ್ಕನ್ ಬರೆದ ಸುವಾರ್ತೆ ಓದಿಕೊಳ್ಳೋಣ. ಆಮೇಲೆ ಮಾರ್ಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ನೇ ವಚನ ಓದ್ರ ಮೇಲೆ. ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. 16ನೇ ಅಧ್ಯಾಯ 5ನೇ ವಚನ. ಅವರು ಸಮಾಧಿ ಒಳಕ್ಕೆ ಹೋಗಿ ಹಾ ರೀ ಹಾ ರೀ ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕಿದರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ, ಆತನನ್ನು ಇಟ್ಟಿದ ಸ್ಥಳವೂ ಇದೆ. ಸಾಕ್ಬಿಡಿ. ಇಲ್ಲಿ ಏನ್ ಸಂದರ್ಭ ಗೊತ್ತಾಗತ್ತ ನೋಡ್ರಿ. ಆಮೇಲೆ ಇನ್ನೊಮ್ಮೆ ಹೋದ್ರ ಅದೇ ವಚನ. ಒಬ್ಬ ಯೌವನಸ್ಥನು ಬಳಿಕೆ ಹಾ ಹೋದ್ರಿ ಹಾ ರೀ ಸಾಕ್ಬಿಡ್ರಿ. ಅಂದ್ರೆ ಏನ್ ಸಂದರ್ಭ ಗೊತ್ತಾಗಲ್ಲ ಇಲ್ಲಿ. ಒಬ್ಬ ಯೌವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆಯಲ್ಲಿ ಕೂತಿರುವಾಗ ಕಂಡು ಬೆಚ್ಚಿ ಬೆರಗಾದರು. ಅವನು ಅವರಿಗೆ, ಬೆರಗಾಗಬೇಡಿರಿ, ಸಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಿ ಅಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ. ಏನಂತ್ರಿ? ಅಂದ್ರೆ ಅನೇಕ ಯೇಸು ಕ್ರಿಸ್ತರ ವಿಷಯದಲ್ಲಿ ಅನೇಕ ಸಾಕ್ಷಿ ಕೊಡ್ತಾ ಇದ್ದಾರೆ ಪ್ರಿಯರೇ. ಯಾಕೆ ನೀವು ಹುಡುಕ್ತಾ ಇದ್ದೀರಿ? ಯೇಸು ಕ್ರಿಸ್ತರು ಎದ್ದಿದ್ದಾರೆ, ಯೇಸು ಪ್ರಭು ಎದ್ದಿದ್ದಾರೆ. ಇವತ್ತು ಯಾರಾದರೂ ಸತ್ತು ಎದ್ದಂಥ ಇತಿಹಾಸ ಎಲ್ಲರನ್ನು ಕೇಳಿರಿ? ಎಲ್ಲರ ಕೇಳಿರಿ ಪ್ರಿಯರೇ? ಎಲ್ಲೂ ಕೇಳಿದ್ರೆ ಎಲ್ಲೂ ಇತಿಹಾಸ ಇಲ್ಲ ಪ್ರಿಯರೇ. ಅನೇಕ ಮಹನೀಯರು, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಲೋಕಕ್ಕೆ ಬಂದಿದ್ದಾರೆ ಪ್ರಿಯರೇ. ಎಲ್ಲರೂ ಸತ್ತಿ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಿದ್ದಾರೆ ಪ್ರಿಯರೇ. ಎಲ್ಲರೂ ಸತ್ತಿ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಿದ್ದಾರೆ. ಅನೇಕ ಮಹಾ ಬುದ್ಧಿವಂತರು, ಮಹಾ ಮೇಧಾವಿಗಳು ಪ್ರತಿಯೊಬ್ಬರು ಏನು ಮಾಡಿದ್ದಾರೆ ಪ್ರಿಯರೇ? ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಅವ್ರ ಇತಿಹಾಸ ಮುಗಿದು ಹೋಗಿದೆ ಪ್ರಿಯರೇ. ಪ್ರತಿಯೊಬ್ಬರು ಮಣ್ಣಾಗಿ ಮಣ್ಣಿನಲ್ಲೇ ಬೆರೆತು ಹೋಗಿದ್ದಾರೆ. ಯೇಸು ಕ್ರಿಸ್ತರು ಮಾತ್ರ ಏನು ಹೇಳಿದ್ದಾರೋ ಅದು ನೆರವೇರಿಸಿದ್ದಾರೆ ಪ್ರಿಯರೇ. ಅವರು ಸಾಯೋದಕ್ಕಿಂತ ಮೊದಲು ಎಲ್ಲ ಹೇಳಿದ್ದಾರೆ ಪ್ರಿಯರೇ. ಎಲ್ಲ ಹೇಳ್ಕೊತಾ ಬಂದಿದ್ದಾರೆ. ಈ ರೀತಿ ನನಗೆ ಹುಡಿತಾರೆ, ಈ ರೀತಿ ನನಗೆ ಸಿಲುಬೆ ಹಾಕ್ತಾರೆ, ನನಗೆ ಅನ್ಯರ ಕೈಯಲ್ಲಿ ಒಪ್ಪಿಸ್ತಾರೆ ಅನ್ನುವಂಥ ಎಲ್ಲ ಹೇಳ್ಕೊತಾ ಅದೇ ರೀತಿಯಲ್ಲಿ ಅವರು ಸತ್ತ ನಂತರ ಮತ್ತೆ ಏನು ಮಾಡಿದ್ದಾರೆ ಪ್ರಿಯರೇ? ಮತ್ತೆ ಮುತ್ತಿಂಜಯನಾಗಿ ಎದ್ದಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತರ, ಅದಕ್ಕೆ ಯೇಸು ಕ್ರಿಸ್ತರಿಗೆ ಅನೇಕ ಈ ಪ್ರಪಂಚದಲ್ಲಿ ಅನೇಕರು ಹಿಂಬಾಲಿಸ್ತಾ ಇದ್ದಾರೆ ಪ್ರಿಯರೇ. ಯಾಕೆ ಹಿಂಬಾಲಿಸ್ತಾ ಇದ್ದಾರೆ? ಅವರು ಸತ್ಯ ದೇವರು, ನಿತ್ಯ ಜೀವ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತರು ಸತ್ತಿ 3ನೇ ದಿನದಲ್ಲಿ ಎದ್ದು ಪರಲೋಕಕ್ಕೆ ಹೋಗಿದ್ದಾರೆ ಪ್ರಿಯರೇ. ಏನಾಗಿದ್ದಾರೆ? ಪರಲೋಕಕ್ಕೆ ಹೋಗಿದ್ದಾರೆ ಪ್ರಿಯರೇ. ಏನೇನು ಹೇಳಿದ್ದಾರೆ ಅದು ಮಾಡಿ ತೋರಿಸಿದ್ದಾರೆ ಪ್ರಿಯರೇ. ಅವರ ರಕ್ತದ ಮೂಲಕ ನಮಗೆ ಏನಿದೆ ಪ್ರಿಯರೇ? ಪಾಪ ವಿಮೋಚನೆ ಇದೆ, ಮತ್ತು ನಮಗೆ ರಕ್ಷಣೆ ಇದೆ ಪ್ರಿಯರಾದ ದೇವರ ಮಕ್ಕಳಿರ. ಅಂತಂದರೆ ಹೇಳುವಂಥ ಮಾತೇನು? ಇವತ್ತು ಯೇಸು ಕ್ರಿಸ್ತರು ಸತ್ತಿ ಯಾವ ರೀತಿ ಜೀವಿತನಾಗಿ ಎದ್ದಿದ್ದಾರೋ ಅದೇ ರೀತಿ ನಮಗೂ ಒಂದಿನ ಸತ್ತ ನಂತರ ಮತ್ತೇನಿದೆ ಪ್ರಿಯರೇ? ಪುನರುತ್ಥಾನ ಇದೆ ರೀ. ಅದಕ್ಕೆ ನಾವು ಬದುಕುವಂಥದ್ದು ಯಾವ ರೀತಿ ಬದುಕಬೇಕಾಗಿದೆ? ನೀತಿವಂತರಾಗಿ, ಪರಿಶುದ್ಧರಾಗಿ, ಪವಿತ್ರರಾಗಿ ಬದುಕಿದ ಮಾತ್ರ ನಮಗೆ ಪರಲೋಕ ಸಿಗುವುದಕ್ಕೆ ಸಿದ್ಧವಾಗಿದೆ ಪ್ರಿಯರೇ. ಅದಕ್ಕೆ ಕೊನೆ ವಚನ ನಾವು ಓದಿಕೊಂಡು ಈ ವಾಕ್ಯಲಿಗೆ ನಾವು ಮುಕ್ತಾಯ ಮಾಡಿಕೊಳ್ಳೋಣ ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ ಓದಿಕೊಳ್ಳೋಣ.
20ನೇ 19ನೇ ವಚನ. ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಹಾಂ ರೀ, ಹಾಂ, ಇಲ್ಲಿ ನೋಡ್ರಿ, ಯೇಸು ಪ್ರಭು ಎಲ್ಲೋ ಕತ್ತಲಾಗಿ ಎದ್ದಿ ಯಾರಿಗೋ ಕಾಣಲ್ದಪ್ಪಲೆ ಹೋಗ್ಯಾರ ಅನ್ನುವಂಥ ಮಾತಿಲ್ಲ ಪ್ರಿಯರೇ. ಯೇಸು ಪ್ರಭು ಎದ್ದಿ ಅನೇಕರಿಗೆ ಕಾಣಿಸಿಕೊಂಡು ಅನೇಕರ ಸಂಗಡ ಮಾತಾಡಿ 40 ದಿನ ಈ ಲೋಕದಲ್ಲಿ ಇದ್ದುಕೊಂಡು ಪರಲೋಕಕ್ಕೆ ಏರಿ ಹೋಗಿದ್ದಾರೆ ಪ್ರಿಯರೇ. ಎಲ್ಲೋ ಎದ್ದಾರ್ರಿ, ಎಲ್ಲೋ ಕತ್ತಲಾಗಿ ಹೋಗ್ಯಾರ್ರಿ, ಯಾರಿಗೆ ಕಾಣಿಲ್ರಿ ಅನ್ನುವಂಥ ಮಾತಿಲ್ಲ ಪ್ರಿಯರೇ. ಅನೇಕ ರೀತಿಯಲ್ಲಿ ಅವರು ಏನಂತ ನೋಡ್ರಿ, ಅದೇ ದಿವಸ ಅಂದರೆ ವಾರದ ಮೊದಲನೇ ದಿನದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಸಭೆಯಿಂದ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಲು. ಏನಂದ್ರೆ ಮುಚ್ಚಿಕೊಡಲು ಅಂದ್ರೆ ಯಹೂದ್ಯರು ಏನು ಮಾಡ್ತಾ ಇದ್ದಾರೆ, ಶಿಷ್ಯರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಪ್ರಿಯರೇ ಯೇಸು ಕ್ರಿಸ್ತರ ಕುರಿತು. ಅವಾಗ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಬಾಗಿಲನ್ನು ಮುಚ್ಚಿಕೊಂಡು ಅಂದ್ರೆ ಅವ್ರ ಜನರಿಗೆ ಅಂದ್ರೆ ಯಹೂದಿ ಜನರಿಗೆ ಭಯಪಟ್ಟು ಅವ್ರ ಬಾಗಿಲು ಮುಚ್ಚಿಕೊಂಡು ಒಳಗರ ಪ್ರಿಯರೇ. ಯಾರರ? ಶಿಷ್ಯರರ ರೀ. ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಡಲು ಯೇಸು ಏನ್ ಮಾಡ್ತಾರೆ ಇಲ್ಲಿ, ಯೇಸು ಪ್ರಭು ಏನು ಮಾಡ್ತಾರೆ ನೋಡ್ರಿ, ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಅಂತಂದ್ರೆ ಅವ್ರ ಶಿಷ್ಯರಿಗೆ ಯಹೂದಿ ಜನರು ಏನ್ ಮಾಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ. ಅವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ಭಯ ಭೀತಿ ಅಂದ್ರೆ ಭಯ ಹಿಡಿದವರಾಗಿ ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ಬಾಗಿಲನ್ನು ಮುಚ್ಚಿಕೊಂಡು ಒಳಗಿದ್ದಾರೆ ಪ್ರಿಯರೇ. ಅವಾಗ ಯೇಸು ಪ್ರಭು ಏನ್ ಮಾಡ್ತಾರೆ, ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಏನಂತ್ರಿ, ನಿಮಗೆ ಸಮಾಧಾನವಾಗಲಿ ಅಂದ್ರೆ ಹೇಳಿದಂಥ ಮಾತೇನು, ಯೇಸು ಕ್ರಿಸ್ತರು ಏನು ನುಡಿದಿದ್ದಾರೋ, ಏನು ಹೇಳಿದ್ದಾರೋ ಅದು ಪ್ರತಿಯೊಂದು ಶಿಷ್ಯರಿಗೆ ತೋರಿಸಿಕೊಟ್ಟಿದ್ದಾರೆ ಪ್ರಿಯರೇ. ಏನು ಇದೆಲ್ಲ ಕತೆ ಇಲ್ಲ ರೀ, ಯಾಕಂದ್ರೆ ಇದೆಲ್ಲ ಏನೋ ಕತೆ ಎಲ್ಲೋ ನಡೆದದ ಹೆಂಗೋ ಆಗ್ಯದ ಅನ್ನುವಂಥದ್ದಿಲ್ಲ. ಇದು ಯೇಸು ಪ್ರಭು ಏನೇನು ನಡೆದದೋ ಅವ್ರ ಜೀವಿತದಲ್ಲಿ ಬೈಬಲ್ ಗ್ರಂಥದಲ್ಲಿ ನಡೆಸಿದ್ದಾರೆ ಪ್ರಿಯರೇ, ಬರೆಸಿದ್ದಾರೆ ಪ್ರಿಯರೇ. ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಕೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಏನಂತ, ಅದೇ ರೀತಿಯಲ್ಲಿ ಅವರಿಗೆ ಏನು ಮಾಡ್ತಾರ, ನೋಡಿಕ ನಂದು ಹೊಟ್ಟೆ ನೋಡ್ರಿ ಮತ್ತು ನನ್ನ ಕೈ ನೋಡ್ರಿ. ಯಾಕಂದ್ರೆ ಅವರು ನಂಬ್ತಾ ಇಲ್ಲ ಪ್ರಿಯರೇ, ಸತ್ತವರು ಹೇಗೆ ಬದುಕ್ತಾರೆ, ಸತ್ತವರು ಹೇಗೆ ಹೇಳ್ತಾರೆ ಅನ್ನುವಂಥ ಒಂದು ಭಯದಲ್ಲಾರ ಅವರು ಏನು ಮಾಡಿದ್ದಾರೆ ಅಂದರೆ, ಯೇಸು ಕ್ರಿಸ್ತ ಸತ್ತ ನಂತರ ಅವರು ಯೇಸು ಕ್ರಿಸ್ತರಿಗೆ ಮರೆತು ಹೋಗಿದ್ದಾರೆ ಪ್ರಿಯರೇ. ಸತ್ತವರು ಹೇಗೆ ಹೇಳ್ತಾರೆ ಅಂತೇಳಿ ಅವ್ರಿಗೂ ಅರ್ಥ ಆಗಿಲ್ಲ ಪ್ರಿಯರೇ, ಅವ್ರಿಗೂ ಏನಾಗಿಲ್ಲ, ಅರ್ಥ ಆಗಿಲ್ಲ. ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದರಿಂದ ಸಂತೋಷಪಟ್ಟು ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂತ ಹೇಳ್ತಾರೆ ಪ್ರಿಯರೇ. ಅವಾಗ ಅವ್ರು ನಂಬ್ತಾ ಇದ್ದಾರೆ ಪ್ರಿಯರೇ. ಯೇಸು ಪ್ರಭು ಹೇಳಿದ್ರೆ, ನೀವು ನಂಬಲ್ದವ್ರಾಗಬೇಡ್ರಿ, ನೀವು ನಂಬುವರಾಗ್ರಿ. ಅಂದ್ರೆ ತಂದೆ ನನಗಾಗಿ ಭೂಲೋಕಕ್ಕೆ ಯಾವ ರೀತಿ ಕಳಿಸಿದ್ದಾರೋ ನಾನು ನಿಮ್ಗೆ ಕಳಿಸುವಂತನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಅಂದ್ರೆ ನಿಮಗೆ ಸಮಾಧಾನವಾಗಲಿ, ನೀವು ಯಾರಿಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಿರಿ, ನೀವು ಹೋಗಿ ಲೋಕಕ್ಕೆಲ್ಲ ಏನು ಮಾಡಿರಿ, ನೀವು ಸುವಾರ್ತೆ ಸಾರಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಯೇಸು ಪ್ರಭು ಹೇಳಿದಂಥ ಮಾತು ಜೀವಿತದಲ್ಲಿ ಇದ್ದಾಗ ಅವ್ರು ಹೇಳಿದಂಥ ಮಾತು ಸತ್ತ ನಂತರ ಅದು ನೆರವೇರಿಸ್ತಾರೆ ಪ್ರಿಯರೇ. ಏನೇನು ಹೇಳಬೇಕಿತ್ತೋ ಎಲ್ಲ ಹೇಳಿ ಮುಗಿಸಿ ಮತ್ತು ಅದೇ ರೀತಿ ಪರಲೋಕಕ್ಕೆ ಹೋಗ್ತಾರೆ ಪ್ರಿಯರೇ. ಇವತ್ತು ನಾವು ನೀವು ಎಲ್ಲಿ ಹೋಗ್ಬೇಕಾಗಿದೆ ಪ್ರಿಯರೇ, ನಾವು ಪರಿಶುದ್ಧರಾಗಿ ಬದುಕಿದೆವು ಅಂತಂದ್ರೆ ನಾವು ಸತ್ತ ನಂತರ ಯೇಸು ಪ್ರಭು ಬಂದಾಗ ನಮಗೂ ನಿತ್ಯ ಜೀವ ಸಿಗುವಂಥದ್ದಾಗಿದೆ ಪ್ರಿಯರೇ. ನಾವೆಲ್ಲವೂ ಇದೆಲ್ಲ ಗ್ರಹಿಸಿಕೊಂಡು ದೇವರಿಗಾಗಿ ನಾವು ಬದುಕೋಣ ಪ್ರಿಯರೇ. ನಡೆಯುವಂಥ ಆರಾಧನೆ ನಾವು ದೇವರ ಸಹವಾಸದಲ್ಲಿ, ಸಭೆ ಸಹವಾಸದಲ್ಲಿ ಇದ್ದುಕೊಂಡು ದೇವರಿರುವಂಥ ಮಹಾಲೋಕನ ಪಡ್ಕೊಳ್ಳೋಣ ಪ್ರಿಯರೇ. ಓಕೆ, ಸಮಯ ಕೊಟ್ಟಂಥ ಇಲ್ಲಿವರೆಗೂ ನಿಮಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆ ತಿಳಿಸ್ತಾ ಈ ವಾಕ್ಯ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಪ್ರಿಯರೇ. ಮುಂದಿನ